ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನೀಟ್ಸ್ ಆಫ್ ಚಿಲ್ಡ್ರನ್. ಆತ್ಮೀಯ SSLC ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಫೆಬ್ರವರಿ-ಮಾರ್ಚ್ 2024ರಂದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನ ನಡೆಸಲಾಗಿದ್ದು, ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ. ಯಾವ ಒಂದು ಪಾಠದಿಂದ ಯಾವೆಲ್ಲ ಲೆಸನ್ಸ್ಗಳು ಬಂದಿದ್ದಾವೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ಲೇಷಣೆ ಈ ಒಂದು ವಿಡಿಯೋ. ಫಸ್ಟ್ ಮೇನ್ ಬಂದ್ಬಿಟ್ಟು ಬಹು ಆಯ್ಕೆಯ ಪ್ರಶ್ನೆಗಳು ಯಾವೆಲ್ಲ ಪಾಠಗಳಿಂದ ಬಂದಿದ್ದಾವೆ, ಅದಕ್ಕೆ ಉತ್ತರ ಏನು ಅಂತೇಳಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಕಾನ್ಸ್ಟಾಂಟಿನೋಪಲ್ ಅನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತಿತ್ತು ಏಕೆಂದರೆ? ಅದಕ್ಕೆ 4 ಆಪ್ಷನ್ಗಳು ಹೀಗಿದ್ದಾವೆ. ಆಪ್ಷನ್ ಎ, ಅದು ಯುರೋಪಿನ ಗಡಿಭಾಗವಾಗಿತ್ತು, ಅದು ಅಂತಾರಾಷ್ಟ್ರೀಯ ಜಲಮಾರ್ಗದ ಬಂದರು ಮಾರ್ಗವಾಗಿತ್ತು, ಅದು ವಿಶ್ವಸಂಸ್ಥೆಯ ಕೇಂದ್ರವಾಗಿತ್ತು, ಅದು ಅಂತಾರಾಷ್ಟ್ರೀಯ ವ್ಯಾಪಾರದ ಕೇಂದ್ರವಾಗಿತ್ತು. ಮಕ್ಕಳೇ, ಇಲ್ಲಿ ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ಇತಿಹಾಸ ವಿಭಾಗದ ಮೊದಲನೇ ಲೆಸನ್ ಆಗಿರ್ತಕ್ಕಂಥ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಈ ಒಂದು ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ಆಗಿದೆ. ಸೊ ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ, ಅದು ಅಂತಾರಾಷ್ಟ್ರೀಯ ವ್ಯಾಪಾರದ ಕೇಂದ್ರ ಆಗಿದೆ. ಆಪ್ಷನ್ ಡಿ ಏನಿದೆಯಲ್ಲ, ಸೊ ಆಪ್ಷನ್ ಡಿ ಇದು ಸರಿಯಾದಂತಹ ಉತ್ತರ. ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಹೀಗಿದೆ, ಗೋವಾ 1987ರಲ್ಲಿ ಒಂದು ರಾಜ್ಯವಾಗುವುದಕ್ಕೂ ಮುನ್ನ ಅದು ಏನಾಗಿತ್ತು ಅಂತ ಪ್ರಶ್ನೆ. ಇಲ್ಲಿ 4 ಆಪ್ಷನ್ಸ್ಗಳು: ಪೋರ್ಚುಗೀಸರ ವಸಾಹತಾಗಿತ್ತು, ಸ್ವತಂತ್ರ ರಾಜ್ಯವಾಗಿತ್ತು, ಕೇಂದ್ರಾಡಳಿತ ಪ್ರದೇಶವಾಗಿತ್ತು, ಕರ್ನಾಟಕದ ಒಂದು ಭಾಗ. ಮಕ್ಕಳೇ, ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ಇದು ಸ್ವಾತಂತ್ರ್ಯೋತ್ತರ ಭಾರತ ಅನ್ನೋ ಒಂದು ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ಆಗಿದೆ. ಇಲ್ಲಿ ಎಲ್ರಿಗೂ ಕೂಡ ಒಂದು ಕನ್ಫ್ಯೂಷನ್ಸ್ ಆಗುತ್ತೆ, ಏನಪ್ಪಾ ಅಂತಂದ್ರೆ ಗೋವಾ 1987ರಲ್ಲಿ ಒಂದು ರಾಜ್ಯ ಆಗಿತ್ತು, ಅದಕ್ಕೂ ಮುಂಚೆ ಏನಾಗಿತ್ತು ಅಂತ. ಎಲ್ರು ಕೂಡ ಸಡನ್ ಆಗಿ ಅದು ಪೋರ್ಚುಗೀಸರ ವಸಾಹತಾಗಿತ್ತು ಅಂತ ತಕ್ಷಣಕ್ಕೆ ಬರುತ್ತೆ. ಆದ್ರೆ ನಮ್ಮ ಭಾರತಕ್ಕೆ 1961ರಲ್ಲಿ ಪೋರ್ಚುಗೀಸರಿಂದ ಗೋವಾವನ್ನ ವಶಪಡಿಸಿಕೊಂಡ ಆದ ತಕ್ಷಣನೇ ಇದನ್ನ ಕೇಂದ್ರಾಡಳಿತ ಪ್ರದೇಶ ಏನೋ ಇದೆ, ಇದನ್ನ ಕೇಂದ್ರಾಡಳಿತ ಪ್ರದೇಶ ಅಂತೇಳಿ ಗುರುತಿಸ್ಕೊಳ್ತೇವೆ. ಇದನ್ನ ಕೇಂದ್ರಾಡಳಿತ ಪ್ರದೇಶ ಅಂತೇಳಿ ಗುರುತಿಸ್ಕೊಳ್ತವೆ. ಹಾಗಾಗಿ ರಾಜ್ಯ ಆಗುವುದಕ್ಕಿಂತ ಮುಂಚೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ, ರಷ್ಯಾ ಕ್ರಾಂತಿ ಮತ್ತು ಫ್ರೆಂಚ್ ಕ್ರಾಂತಿಗಳು ಪುಷ್ಟಿಯನ್ನ ನೀಡಿರುವುದು. ಎರಡು ಮಹಾನ್ ಕ್ರಾಂತಿಗಳಂತಾನೆ ಹೇಳ್ಬೋದು. ರಷ್ಯಾ ಕ್ರಾಂತಿ ಮತ್ತೆ ಫ್ರೆಂಚ್ ಕ್ರಾಂತಿ ಇವು ಪುಷ್ಟಿಯನ್ನ ನೀಡಿರ್ತಕ್ಕಂಥದ್ದು ಏನಕ್ಕೆ? 4 ಆಪ್ಷನ್ಸ್ಗಳು: ಮಾನವ ಹಕ್ಕುಗಳ ಹೋರಾಟಕ್ಕೆ, ಏಕೀಕರಣ ಚಳುವಳಿಗೆ, ಸಿ ಮಹಾಯುದ್ಧಗಳಿಗೆ, ಡಿ ಕೈಗಾರಿಕಾ ಕ್ರಾಂತಿಗೆ. ಮಕ್ಕಳೇ, ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ರಾಜ್ಯಶಾಸ್ತ್ರ ವಿಭಾಗದ ಜಾಗತಿಕ ಸವಾಲುಗಳು ಹಾಗೂ ಭಾರತದ ಪಾತ್ರ ಅನ್ನೋ ಒಂದು ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ಆಗಿದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಮಾನವ ಹಕ್ಕುಗಳ ಹೋರಾಟಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣ. 4ನೇ ಪ್ರಶ್ನೆ ಹೋಗೋಣ. ಬಾಲ್ಯ ವಿವಾಹವನ್ನು ತಡೆಯಲು ನಾವು ಕರೆ ಮಾಡಿ ಮಾಹಿತಿಯನ್ನು ನೀಡುವ ಉಚಿತ ಸಹಾಯವಾಣಿ. 4 ಆಪ್ಷನ್ಸ್ಗಳಿದ್ದಾವೆ. ಮೊದಲನೇ ಆಪ್ಷನ್ 101, 108, 1089, 1098. ಮಕ್ಕಳೇ, ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, 1098. ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ಸಾಮಾಜಿಕ ಸವಾಲುಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇಲ್ಲಿ ನೀವು ಆನ್ಸರ್ ಅನ್ನ ಮಾಡುವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಏನು ಅಂತಂದ್ರೆ ಬರಿಬೇಕಾದ್ರೆ ಬರೆದು ಬಿಡ್ತೀವಿ, ಆಪ್ಷನ್ ಡಿ 1098 ಅಂತ ಬರೆದು ಬಿಡ್ತೀವಿ. ಆದ್ರೆ ಡಿ ಆಪ್ಷನ್ ಬರೆದು ಕೆಲವು ಸರಿ ಏನಾಗ್ಬಿಡುತ್ತೆ, ನಂಬರ್ ಮಿಸ್ ಆಗೋ ಚಾನ್ಸ್ ಇರುತ್ತೆ. 1089 ಅಂತ ಬರೆದು ಬಿಟ್ರೆ ಅಲ್ಲಿಗೆ ಡಿ ಆಪ್ಷನ್ ಕರೆಕ್ಟ್ ಬರೆದಿರ್ತೀರಿ, ಉತ್ತರ ತಪ್ಪಾಗಿರುತ್ತೆ. ಸೊ ಬರೆಯುವಾಗ ಸ್ವಲ್ಪ ಗಮನ ವಹಿಸಿ ಬರೀರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ, ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು. ಆಪ್ಷನ್ ಎ ಪಂಪ, ಬಿ ರನ್ನ, ಸಿ ಜನ್ನ, ಡಿ ಪೊನ್ನ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಪಂಪ. ಈ ಒಂದು ಪ್ರಶ್ನೆ ಸಾಮಾಜಿಕ ಸ್ತರ ವಿನ್ಯಾಸ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. 6ನೇ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ, ಭಾರತದ ಸಿಲಿಕಾನ್ ಸಿಟಿ ಇರುವುದು ಮಹಾರಾಷ್ಟ್ರದಲ್ಲಿ, ತಮಿಳುನಾಡಿನಲ್ಲಿ, ಕರ್ನಾಟಕದಲ್ಲಿ, ಗುಜರಾತ್ನಲ್ಲಿ. ಆಪ್ಷನ್ ಸಿ ಕರ್ನಾಟಕದಲ್ಲಿ. ಈ ಒಂದು ಪ್ರಶ್ನೆ ಭಾರತದ ಪ್ರಮುಖ ಕೈಗಾರಿಕೆಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ
ಪ್ರಶ್ನೆ ಆಗಿದೆ. ಇಲ್ಲಿ ಭಾರತದ ಸಿಲಿಕಾನ್ ಸಿಟಿ ಅಂದ ತಕ್ಷಣ ನಮ್ಮ ಬೆಂಗಳೂರು, ಕರ್ನಾಟಕದಲ್ಲಿರ್ತಕ್ಕಂಥ ಬೆಂಗಳೂರನ್ನ ನಾವು ಭಾರತದ ಸಿಲಿಕಾನ್ ಸಿಟಿ ಅಂತೇಳಿ ಕರ್ಕೊಳ್ತೇವೆ. ಬಟ್ ಇಲ್ಲಿ ಬೆಂಗಳೂರು ಅಂತ ಕೊಟ್ಟಿಲ್ಲ, ಅದರ ಬದಲಾಗಿ ರಾಜ್ಯವನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಇರೋದು ನಮ್ಮ ಕರ್ನಾಟಕದಲ್ಲಿ, ಹಾಗಾಗಿ ಭಾರತದ ಸಿಲಿಕಾನ್ ಸಿಟಿ ಯಾವ್ದಪ್ಪ ಅಂದ್ರೆ ಕರ್ನಾಟಕದಲ್ಲಿ ಅಂತ ಹೇಳಿ ಹೇಳ್ತಾ ಮುಂದಿನ ಪ್ರಶ್ನೆ ಹೋಗೋಣ. 7ನೇ ಪ್ರಶ್ನೆ. ರಾಜೇಶನು ತನ್ನ ಪಾಸ್ ಬುಕ್ ನಲ್ಲಿ ಆತನ ಖಾತೆಗೆ ಬ್ಯಾಂಕ್ ಸೇವಾ ಶುಲ್ಕ ವಿಧಿಸಿರುವುದನ್ನು ಗಮನಿಸುತ್ತಾನೆ. ಆತನು ಹೊಂದಿರುವ ಬ್ಯಾಂಕ್ ಖಾತೆಯು ಆಪ್ಷನ್ ಎ ಉಳಿತಾಯ ಖಾತೆ, ಬಿ ಚಾಲ್ತಿ ಖಾತೆ, ಸಿ ನಿಶ್ಚಳ ಠೇವಣಿ ಖಾತೆ, ಡಿ ಆವರ್ತ ಠೇವಣಿ ಖಾತೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಚಾಲ್ತಿ ಖಾತೆ. ಯಾಕೆ ಚಾಲ್ತಿ ಖಾತೆನೆ ಅಂತಂದ್ರೆ ಸಾಮಾನ್ಯವಾಗಿ ನಾವು ಈಗ ಸೇವಾ ಶುಲ್ಕ ಯಾವುದಕ್ಕಪ್ಪ ಹಾಕೋದು ಅಂತಂದ್ರೆ ಕೇವಲ ಚಾಲ್ತಿ ಖಾತೆಗೆ ಮಾತ್ರ ಈ ಒಂದು ಸೇವಾ ಶುಲ್ಕವನ್ನ ಹಾಕ್ತಾರೆ. ಯಾಕೆ ಅಂತಂದ್ರೆ ಯಾರು ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಅನ್ನ ಮಾಡ್ತಾರೆ, ಅಂಥವ್ರುಗಳು ಮಾತ್ರ ಈ ಒಂದು ಚಾಲ್ತಿ ಖಾತೆಯನ್ನ ಹೊಂದಿರ್ಲಿಕ್ಕೆ ಅವಕಾಶ ಇರ್ತದೆ. ಅವರಿಗೆ ಪ್ರತಿದಿನ ಇಂತಿಷ್ಟು ಅಂತ ನಿಗದಿ ಇರೋದಿಲ್ಲ. ಪ್ರತಿದಿನ ಎಷ್ಟು ಬೇಕಾದ್ರೂ ಅಷ್ಟು ಸಾರಿ ಅವರು ಬ್ಯಾಂಕ್ ಅಲ್ಲಿ ಹಣವನ್ನ ಡೆಪಾಸಿಟ್ ಮಾಡಬಹುದು, ವಿತ್ ಡ್ರಾ ಮಾಡಬಹುದು. ಹಾಗಾಗಿ ಆ ಮಾಡ್ತಾ ಇರತಕ್ಕಂತ ಜಮಾ ಮಾಡ್ಲಿಕ್ಕೆ ಮತ್ತೆ ಅದರಿಂದ ವಿತ್ ಡ್ರಾ ಮಾಡ್ಲಿಕ್ಕೆ ಸಾಕಷ್ಟು ಬಾರಿ ಅವಕಾಶ ಕೊಡೋದ್ರಿಂದ ಅವರ ಒಂದು ಖಾತೆಗೆ ಸೇವಾ ಶುಲ್ಕವನ್ನ ವಿಧಿಸ್ತಾರೆ. ಅದು ಚಾಲ್ತಿ ಖಾತೆಯಾಗಿದೆ. 8ನೇ ಪ್ರಶ್ನೆಗೆ ಹೋಗೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳೇನಿದ್ದಾವೆ ಅದರಲ್ಲಿ ಕೊನೆ ಪ್ರಶ್ನೆ. ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಬರೆದವರು. ಈ ಒಂದು ಪ್ರಶ್ನೆ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. 4 ಆಪ್ಷನ್ಸ್ಗಳು: ಸರ್ ಎಂ ವಿಶ್ವೇಶ್ವರಯ್ಯ, ಜವಾಹರಲಾಲ್ ನೆಹರು, ಮಹಾತ್ಮ ಗಾಂಧೀಜಿ, ಬಾಲಗಂಗಾಧರ್ ತಿಲಕ್. ಸರಿಯಾದ ಉತ್ತರ ಬಂದು ಸರ್ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಎ. ಬಹು ಆಯ್ಕೆಯ ಪ್ರಶ್ನೆಗಳು ಮುಕ್ತಾಯ ಆಯಿತು. ಈಗ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಹೋಗೋಣ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಟ್ಟು 8 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 8 ಅಂಕಗಳು. 9ನೇ ಪ್ರಶ್ನೆ ಹೀಗಿದೆ: ದಿವಾನಿ ಅದಾಲತ್ಗಳೆಂದರೇನು? ದಿವಾನಿ ಅದಾಲತ್ಗಳೆಂದರೆ ವಾರನ್ ಹೇಸ್ಟಿಂಗ್ಸ್ ಸ್ಥಾಪಿಸಿದ ನಾಗರಿಕ ನ್ಯಾಯಾಲಯಗಳು ಅಂತ ಹೇಳಿ ಅರ್ಥ. ಮಕ್ಕಳ, ಈ ಒಂದು ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. 10ನೇ ಪ್ರಶ್ನೆ: ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಏಕೆ ಸ್ಥಾಪಿಸಿದರು? ಉತ್ತರ: ರಾಮಕೃಷ್ಣ ಪರಮಹಂಸರ ಧ್ಯೇಯಾದರ್ಶಗಳನ್ನು ಮತ್ತು ಸರ್ವಧರ್ಮ ಸಮನ್ವಯ ತತ್ವವನ್ನು ಪ್ರಚಾರಪಡಿಸಲು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು. ಈ ಒಂದು ಪ್ರಶ್ನೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ದೇಶಗಳಾಗುವು? ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ದೇಶಗಳೆಂದರೆ ಭಾರತ ಮತ್ತು ಚೀನಾ. ಈ ಒಂದು 11ನೇ ಪ್ರಶ್ನೆ ಬಂದ್ಬಿಟ್ಟು ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. 12ನೇ ಪ್ರಶ್ನೆ ಹೀಗಿದೆ: ಶ್ರಮ ವಿಭಜನೆ ಎಂದರೇನು? ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ, ವಯಸ್ಸು, ವಿಶೇಷ ಪರಿಣಿತಿ, ಕೌಶಲ್ಯ ಹಾಗೂ ಲಿಂಗ ಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನು ಶ್ರಮ ವಿಭಜನೆ ಅಂತೇಳಿ ಕರಿತಾ ಹೋಗ್ತವೆ. ಈ ಒಂದು ಪ್ರಶ್ನೆ ದುಡಿಮೆ ಮತ್ತು ಆರ್ಥಿಕ ಜೀವನ ಅನ್ನೋ ಒಂದು ಪಾಠದಿಂದ ಬಂದಿರತಕ್ಕಂಥ ಆಯ್ಕೆಯಾಗಿದೆ. 13ನೇ ಪ್ರಶ್ನೆ: ಕೋಲ್ಕತ್ತಾದಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರೇನು? ಕೋಲ್ಕತ್ತಾದಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರು ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಭಾರತದ ಸಾರಿಗೆ ಹಾಗೂ ಸಂಪರ್ಕ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. 14ನೇ ಪ್ರಶ್ನೆ ಹೋಗೋಣ. ಪ್ರವಾಹಗಳೆಂದರೇನು? ನದಿಗಳ ನೀರಿನ ಪ್ರಮಾಣವು ಅವುಗಳ ಪಾತ್ರದ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಾಗಿ ನದಿ ದಂಡೆಗಳ ಈ ಕೆಳಗಳಲ್ಲಿ ಉಕ್ಕಿ ಹರಿಯುವುದು ಅನ್ನೋದು ಉತ್ತರ. ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ಭಾರತದ ನಿಸರ್ಗ ವಿಕೋಪಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. 15ನೇ ಪ್ರಶ್ನೆ: ಉದ್ಯಮಿ ಎಂದರೆ ಯಾರು? ಹೊಸ ಕಲ್ಪನೆಯನ್ನು ವ್ಯವಹಾರದಲ್ಲಿ ರೂಢಿಗೆ ತರುವವನೇ ಉದ್ಯಮಿ. ಈ ಒಂದು ಪ್ರಶ್ನೆ ಉದ್ಯಮಶೀಲತೆ ಅನ್ನೋ ಒಂದು ಪಾಠದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದಾಗಿದೆ. 16ನೇ ಪ್ರಶ್ನೆಗೆ ಹೋಗೋಣ. 16ನೇ ಪ್ರಶ್ನೆ ಅಂದ್ರೆ 1 ಅಂಕದ ಕಡೆಯ ಪ್ರಶ್ನೆ. ಮುಂಗಡ ಪತ್ರ ಎಂದರೇನು? ಸರ್ಕಾರದ 1 ವರ್ಷದ ಆದಾಯ ಮತ್ತು
ವೆಚ್ಚಗಳನ್ನು ಕುರಿತು ತಯಾರಿಸಿದ ಅಂದಾಜು ಪಟ್ಟಿಯನ್ನು ಆಯವ್ಯಯ ಪತ್ರ ಅಥವಾ ಮುಂಗಡ ಪತ್ರ ಎಂದು ಕರೆಯುತ್ತಾರೆ. ಈ ಒಂದು ಪ್ರಶ್ನೆ ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂತ ಪ್ರಶ್ನೆ ಆಗಿದೆ. ಇಲ್ಲಿಗೆ 2 ಮೇನ್ಗಳು ಮುಕ್ತಾಯ ಆಯಿತು. 3ನೇ ಮೇನ್ಗೆ ಹೋಗೋಣ. 2 ಅಂಕದ ಪ್ರಶ್ನೆಗಳು. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. 8 ಪ್ರಶ್ನೆಗಳಿರುತ್ತೆ. ಪ್ರತಿಯೊಂದಕ್ಕೂ 2 ಅಂಕ, ಒಟ್ಟು 16 ಅಂಕಗಳು. 17ನೇ ಪ್ರಶ್ನೆ, ನಮ್ಮ ದೇಶದ ಪ್ರಗತಿಗೆ ಕೋಮುವಾದವು ಹೇಗೆ ಅಡ್ಡಿಯಾಗಿದೆ? ಮಕ್ಕಳೇ, ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ಅನ್ನೋ ಒಂದು ಪಾಠದಿಂದ ಆಯ್ಕೆ ಮಾಡಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಉತ್ತರ ನೋಡ್ತಾ ಹೋಗೋಣ. ಸಾಮಾಜಿಕ ಭಿನ್ನತೆಯನ್ನು ಸೃಷ್ಟಿಸುತ್ತದೆ, ಸಮಾಜದಲ್ಲಿ ಪರಸ್ಪರ ಅಪನಂಬಿಕೆಗೆ ಕಾರಣವಾಗುತ್ತದೆ, ಭಯದ ವಾತಾವರಣವನ್ನು ಸೃಷ್ಟಿಸುತ್ತದೆ, ಸಮಾಜದಲ್ಲಿ ಗುಂಪುಗಾರಿಕೆಯನ್ನುಂಟು ಮಾಡುತ್ತದೆ, ಆರ್ಥಿಕ ವೈಷಮ್ಯಕ್ಕೆ ಕಾರಣವಾಗುತ್ತದೆ, ರಾಜಕೀಯ ಪೈಪೋಟಿಯನ್ನುಂಟು ಮಾಡುತ್ತದೆ, ಸಾಮಾಜಿಕ ನೆಮ್ಮದಿಯು ನಾಶವಾಗುತ್ತದೆ, ದೇಶದ ಐಕ್ಯತೆ ಮತ್ತು ಸಮಗ್ರತೆಗೆ ಧಕ್ಕೆಯಾಗುತ್ತದೆ, ಸಾಮಾಜಿಕ ಬಹುರೂಪತೆಗೆ ಧಕ್ಕೆಯಾಗುತ್ತದೆ, ವ್ಯಕ್ತಿಗಳ ಜೀವ ಹಾಗೂ ಸ್ವತ್ತುಗಳಿಗೆ ಹಾನಿಯಾಗುತ್ತದೆ. ಇದಕ್ಕೆ ಇಂಟರ್ನಲ್ ಚಾಯ್ಸ್ ಇದೆ. ಇಂಟರ್ನಲ್ ಚಾಯ್ಸ್ ಬಂದ್ಬಿಟ್ಟು 17ನೇ ಪ್ರಶ್ನೆಗೆ ಬಂದಿರತಕ್ಕಂತ ಇಂಟರ್ನಲ್ ಚಾಯ್ಸ್ ಯಾವುದು ಅಂತ ನೋಡಿದ್ರೆ, ಅಂತಾರಾಷ್ಟ್ರೀಯ ಶಾಂತಿ ಕಾಪಾಡುವಲ್ಲಿ ನಿಶ್ಶಸ್ತ್ರೀಕರಣ ಒಪ್ಪಂದಗಳು ಹೇಗೆ ಸಹಾಯಕಾರಿಯಾಗಿವೆ? ಮಕ್ಕಳೇ, ಈ ಒಂದು ಪ್ರಶ್ನೆ ಜಾಗತಿಕ ಸವಾಲುಗಳು ಹಾಗೂ ಭಾರತದ ಪಾತ್ರ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂತ ಪ್ರಶ್ನೆಯಾಗಿದೆ. ಉತ್ತರ ನೋಡೋಣ. ಪ್ರಚಲಿತ ಜಗತ್ತಿನಲ್ಲಿ ಶಸ್ತ್ರಾಸ್ತ್ರಗಳ ಪೈಪೋಟಿ ಒಂದು ಭಯಾನಕ ವಿದ್ಯಮಾನವಾಗಿದೆ. ವಿಶ್ವದಾದ್ಯಂತ ಭಯ, ಅಸ್ಥಿರತೆ, ಚಡಪಡಿಕೆ ಹಾಗೂ ಅಣ್ವಸ್ತ್ರ ಯುದ್ಧದ ಸಂಭವ ತಲೆದೋರಿದೆ. ಜಾಗತಿಕ ಸುರಕ್ಷಿತ ಮತ್ತು ಯುದ್ಧಗಳ ನಿವಾರಣೆಗೆ ನಿಶ್ಶಸ್ತ್ರೀಕರಣ ಒಪ್ಪಂದಗಳು ಪ್ರಯತ್ನ ನಡೆಸಿವೆ. ಹಾಗಾಗಿ ಅಂತಾರಾಷ್ಟ್ರೀಯ ಶಾಂತಿ ಕಾಪಾಡುವಲ್ಲಿ ನಿಶ್ಶಸ್ತ್ರೀಕರಣ ಒಪ್ಪಂದಗಳು ಸಹಕಾರಿಯಾಗಿವೆ. 18ನೇ ಪ್ರಶ್ನೆಗೆ ಹೋಗೋಣ. 18ನೇ ಪ್ರಶ್ನೆ ಹೀಗಿದೆ: ಭಾರತದಲ್ಲಿ ಅಸ್ಪೃಶ್ಯತೆಯ ನಿವಾರಣೆಗೆ ಕೈಗೊಂಡಿರುವ ಶಾಸನಾತ್ಮಕ ಕ್ರಮಗಳಾವುವು? ಮಕ್ಕಳೇ, ಈ ಒಂದು ಪ್ರಶ್ನೆ ಸಾಮಾಜಿಕ ಸ್ತರ ವಿನ್ಯಾಸ, ಸಮಾಜಶಾಸ್ತ್ರ ವಿಭಾಗದ ಸಾಮಾಜಿಕ ಸ್ತರ ವಿನ್ಯಾಸ ಅನ್ನೋ ಒಂದು ಪಾಠದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಉತ್ತರ ನೋಡ್ತಾ ಹೋಗೋಣ. ಸಂವಿಧಾನದ 17ನೇ ವಿಧಿಯಂತೆ ಅಸ್ಪೃಶ್ಯತೆಯ ನಿಷೇಧ, 1955ರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ, 1976ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಸಾರ್ವತ್ರಿಕ ಮತದಾನದ ಹಕ್ಕು, ಸಮಾನತೆಯ ಹಕ್ಕು, ಶೈಕ್ಷಣಿಕ ಮೀಸಲಾತಿ, ಉದ್ಯೋಗದಲ್ಲಿ ಮೀಸಲಾತಿ, ರಾಜ್ಯಗಳಿಗೆ ವಿಶೇಷ ಜವಾಬ್ದಾರಿ. ಇದಕ್ಕೂ ಕೂಡ 18ನೇ ಪ್ರಶ್ನೆಗೆ ಇಂಟರ್ನಲ್ ಚಾಯ್ಸ್ ಇದೆ. ಆ ಇಂಟರ್ನಲ್ ಚಾಯ್ಸ್ ಯಾವುದು ಅಂತ ನೋಡ್ತಾ ಹೋಗೋಣ. ಭಾರತದಲ್ಲಿ ನಿರುದ್ಯೋಗ ನಿವಾರಣೆಗೆ ಕೈಗೊಂಡಿರುವ ಪರಿಹಾರ ಕ್ರಮಗಳೇನು? ಈ ಒಂದು ಪ್ರಶ್ನೆ ದುಡಿಮೆ ಮತ್ತು ಆರ್ಥಿಕ ಜೀವನ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂತ ಪ್ರಶ್ನೆಯಾಗಿದೆ. ಉತ್ತರ ನೋಡ್ತಾ ಹೋಗೋಣ. ಜನಸಂಖ್ಯಾ ನಿಯಂತ್ರಣ ಕ್ರಮಗಳು, ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ, ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣಾ ಯೋಜನೆಗಳು, ಪಂಚವಾರ್ಷಿಕ ಯೋಜನೆಗಳು, ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು, ಉದ್ಯೋಗ ಖಾತರಿ ಯೋಜನೆ. ಮಕ್ಕಳೇ, 19ನೇ ಪ್ರಶ್ನೆಗೆ ಹೋಗೋಣ. ವೈದಿಕ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸುವಲ್ಲಿ ದಯಾನಂದ ಸರಸ್ವತಿಯವರು ಪ್ರಮುಖ ಪಾತ್ರ ವಹಿಸಿದರು, ಸಮರ್ಥಿಸಿ. ಈ ಒಂದು ಪ್ರಶ್ನೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಅನ್ನೋ ಒಂದು ಪಾಠದ ಇತಿಹಾಸ ವಿಭಾಗದ ಪ್ರಶ್ನೆಯಾಗಿದೆ. ಉತ್ತರ ನೋಡೋಣ. ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ, ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದರು, ವಿಗ್ರಹಾರಾಧನೆಗೆ ಖಂಡನೆ ಮಾಡಿದ್ರು, ಜಾತಿ ಪದ್ಧತಿಗೆ ಖಂಡಿಸಿದ್ರು, ಅರ್ಥಹೀನ ಪದ್ಧತಿಗಳ ತಿರಸ್ಕಾರ, ಪುರೋಹಿತ ಶಾಹಿತ್ವದ ತಿರಸ್ಕಾರ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಸ್ವದೇಶಿ ವಸ್ತುಗಳ ಬಳಕೆಗೆ ಪ್ರೋತ್ಸಾಹ, ಶುದ್ಧಿ ಚಳುವಳಿಯ ಆರಂಭ, ಸ್ವರಾಜ್ಯ ಮತ್ತು ಸ್ವಧರ್ಮ ಬೋಧನೆ, ಭಾರತೀಯರಿಗೆ ಭಾರತ ಅನ್ನೋ ಒಂದು ಘೋಷಣೆಯನ್ನ ಕೊಟ್ರು. 20ನೇ ಪ್ರಶ್ನೆಗೆ ಹೋಗೋಣ. 20ನೇ ಪ್ರಶ್ನೆ ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ವಿಮುಕ್ತಿಗೊಳಿಸಲಾಯಿತು, ವಿವರಿಸಿ. ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ಸ್ವಾತಂತ್ರ್ಯೋತ್ತರ ಭಾರತ ಅನ್ನೋ ಒಂದು ಪಾಠದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದಾಗಿದೆ. ಉತ್ತರ ನೋಡ್ತಾ ಹೋಗೋಣ. ಗೋವಾ ಭಾರತಕ್ಕೆ ಸೇರಬೇಕೆಂದು ನಿರಂತರವಾದ ಚಳುವಳಿ ನಡೆಯಿತು.
ಪೋರ್ಚುಗೀಸರು ಯುರೋಪ್ ಮತ್ತು ಆಫ್ರಿಕಾದಿಂದ ಸೈನ್ಯವನ್ನ ತರಿಸಿ ಚಳವಳಿಯನ್ನ ಹತ್ತಿಕ್ಕಲು ಪ್ರಯತ್ನಿಸಿದರು. 1955ರಲ್ಲಿ ಭಾರತದ ವಿವಿಧ ಭಾಗಗಳಿಂದ ಬಂದ ಸತ್ಯಾಗ್ರಹಿಗಳು ಗೋವಾ ವಿಮೋಚನಾ ಹೋರಾಟವನ್ನ ಪ್ರಾರಂಭಿಸಿದರು. 1961ರಲ್ಲಿ ಭಾರತದ ಸೈನ್ಯ ಮಧ್ಯಪ್ರವೇಶಿಸಿ ಗೋವಾವನ್ನ ವಶಪಡಿಸಿಕೊಂಡಿತು. 1971ರವರೆಗೂ ಕೇಂದ್ರಾಡಳಿತ ಪ್ರದೇಶವಾಗಿದ್ದ ಗೋವಾ ನಂತರ ರಾಜ್ಯವಾಯಿತು. 21ನೇ ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿ ಚಳಿಗಾಲವು ಇತರ ಋತುಗಳಿಗಿಂತ ಅತಿ ಕಡಿಮೆ ಮಳೆ ಬೀಳುವ ಋತುಮಾನವಾಗಿದೆ, ದೃಢೀಕರಿಸಿ. ಈ ಒಂದು ಪ್ರಶ್ನೆ ಭೂಗೋಳಶಾಸ್ತ್ರದ ಭಾರತದ ಋತುಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಮಕ್ಕಳೇ, ಇಲ್ಲೊಂದು ಸ್ವಲ್ಪ ನೀವು ಗಮನವನ್ನ ಹರಿಸಬೇಕು. ಏನು ಅಂತಂದ್ರೆ, ನಿಮ್ಮ ಒಂದು ಶ್ರಮ ಸಮಾಜ ವಿಜ್ಞಾನದಲ್ಲಿ 80ಕ್ಕೆ 80 ಅಂಕಗಳನ್ನ ನಾನು ಪಡಿಲೇಬೇಕು ಅಂತ ಏನಾದರೂ ನೀವು ನಿರ್ಧಾರ ಮಾಡಿದ್ದಲ್ಲಿ 2 ಅಂಕದ ಪ್ರಶ್ನೆಗಳು, 2ರಿಂದ 3 ಅಪ್ಲೈಡ್ ಕ್ವಶನ್ಸ್ ಇರ್ತವೆ. ಅಪ್ಲೈಡ್ ಕ್ವಶನ್ಸ್ ಅಂತಂದ್ರೆ ಕ್ವಶನ್ಸ್ ಗಳನ್ನ ಟ್ವಿಸ್ಟ್ ಮಾಡಿರ್ತಾರೆ. ಇನ್ ಬಿಟ್ವೀನ್ ದ ಲೆಸನ್ಸ್, ಪಾಠದ ಮಧ್ಯಭಾಗದಿಂದ ಕೇಳಿರ್ತಾರೆ. ಹಾಗಾಗಿ ನೀವು ತಯಾರಿ ಆಗ್ಬೇಕಾಗಿರ್ತಕ್ಕಂಥದ್ದು ಇಂಥ ಒಂದು ಪ್ರಶ್ನೆಗಳಿಗೆ ತಯಾರಿಯನ್ನ ನಡೆಸಬೇಕು. ಯಾವುದೇ ಪಾಠದ ಮಧ್ಯಭಾಗದಲ್ಲಿ ಕೇಳಿದ್ರು ಕೂಡ ಕೇಳ್ತಕ್ಕಂಥ ಉತ್ತರವನ್ನ ಬರೀತಕ್ಕಂಥ ಒಂದು ಜಾಳ್ಮೆಯನ್ನ ನೀವು ಬೆಳೆಸ್ಕೋಬೇಕು. ಹಾಗೇನೆ 2 ಅಂಕದ ಪ್ರಶ್ನೆಗಳು ಏನಿಲ್ಲ ಅಂತಂದ್ರು 2ರಿಂದ 3 ಈ ತರದ ಪ್ರಶ್ನೆಗಳು ಇರ್ತವೆ. 3 ಅಂಕದ ಪ್ರಶ್ನೆಗಳು 1ರಿಂದ 2 ಇರ್ತವೆ. 4 ಅಂಕದ ಪ್ರಶ್ನೆ ಒಂದಿರುತ್ತೆ. ಹತ್ತತ್ರ ಏನಿಲ್ಲ ಅಂತಂದ್ರೆ ಒಂದು 8ರಿಂದ 10 ಪ್ರಶ್ನೆಗಳು ನಿಮಗೆ ಈ ತರದ ಒಂದು ಪಾಠದ ಮಧ್ಯಭಾಗದಿಂದ ಕೇಳ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಹಾಗಾಗಿ ಸ್ವಲ್ಪ ಕಷ್ಟಪಟ್ಟು ಓದಿದ್ದಾದಲ್ಲಿ ನಿಜಕ್ಕೂ ಕೂಡ ಸಮಾಜ ವಿಜ್ಞಾನದಲ್ಲಿ 80ಕ್ಕೆ 80 ಅಂಕಗಳನ್ನ ಪಡಿಬಹುದು ಅಂತ ಹೇಳ್ತಾ ಇದಕ್ಕೆ ಉತ್ತರ ನೋಡ್ತಾ ಹೋಗೋಣ. ಭಾರತವು ಬೇಸಿಗೆಯಲ್ಲಿ ವಾರ್ಷಿಕ ಮಳೆಯ 10% ಮಳೆಗಾಲದಲ್ಲಿ, 75% ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ, 13% ಪಡೆಯುತ್ತದೆ. ಆದರೆ ಭಾರತವು ಚಳಿಗಾಲದಲ್ಲಿ ವಾರ್ಷಿಕ ಮಳೆಯ 2% ಮಾತ್ರ ಪಡೆಯುತ್ತದೆ. ಹಾಗಾಗಿ ಭಾರತದಲ್ಲಿ ಚಳಿಗಾಲವು ಇತರ ಋತುಗಳಿಗಿಂತ ಅತ್ಯಂತ ಕಡಿಮೆ ಮಳೆ ಬೀಳುವ ಋತುಮಾನವಾಗಿದೆ. ಮಕ್ಕಳ 22ನೇ ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿ ಕಂಡುಬರುವ ಪರಮಾಣು ಖನಿಜಗಳು ಯಾವುವು? ಇದಕ್ಕೆ ಉತ್ತರ ಭೂಗೋಳಶಾಸ್ತ್ರದ ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಪರಮಾಣು ಖನಿಜಗಳು ಹೀಗಿದ್ದಾವೆ: ಯುರೇನಿಯಂ, ಥೋರಿಯಂ, ಬೆರಿಲಿಯಂ, ಲೀಥಿಯಂ. ಇವು ಪರಮಾಣು ಖನಿಜಗಳಾಗಿದ್ದಾವೆ. 23ನೇ ಪ್ರಶ್ನೆಗೆ ಹೋಗೋಣ. 23ನೇ ಪ್ರಶ್ನೆ ಹೀಗಿದೆ: ಸುಗ್ಗಿ ಪೂರ್ವ ತಂತ್ರಜ್ಞಾನವು ಸಣ್ಣ ರೈತರಿಗೆ ಹೇಗೆ ಉಪಯುಕ್ತವಾಗಿರಲಿ? ಸುಗ್ಗಿ ಪೂರ್ವ ತಂತ್ರಜ್ಞಾನವು ಸಣ್ಣ ರೈತರಿಗೆ ಹೇಗೆ ಉಪಯುಕ್ತವಾಗಿರಲಿಲ್ಲ ಅನ್ನೋದು ಒಂದು ಪ್ರಶ್ನೆ. ಮಕ್ಕಳೇ, ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ಅರ್ಥಶಾಸ್ತ್ರ ವಿಭಾಗದ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ನಮಗೆ ಇಲ್ಲಿ ಪೂರ್ವ ತಂತ್ರಜ್ಞಾನ, ಸುಗ್ಗಿ ಪೂರ್ವ ತಂತ್ರಜ್ಞಾನ ಅನ್ನೋ ಒಂದು ಪದದ ಪರಿಚಯ ಇರಬೇಕು, ಅದರ ಅರ್ಥ ಗೊತ್ತಿರಬೇಕು. ಅದರ ಅರ್ಥ ಹೀಗಿದೆ: ಸುಗ್ಗಿ ಪೂರ್ವ ತಂತ್ರಜ್ಞಾನವು ಸುಧಾರಿತ ಬೀಜ, ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳ ಬಳಕೆ, ಇನ್ನು ಮುಂತಾಗಿರ್ತಕ್ಕಂಥವು ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಅಥವಾ ಕೀಟನಾಶಕಗಳಾಗಿರ್ಬೋದು, ಕ್ರಿಮಿನಾಶಕಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಬಳಕೆ ಮಾಡ್ತಕ್ಕಂಥದ್ದನ್ನ ನಾವು ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತೇಳಿ ಕರ್ಕೊಳ್ತೇವೆ. ಆದ್ರೆ ಇವೆಲ್ಲವನ್ನೂ ಕೂಡ ಕೃಷಿಯಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಸಣ್ಣ ರೈತರಿಗೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಸುಗ್ಗಿ ಪೂರ್ವ ತಂತ್ರಜ್ಞಾನವು ಸಣ್ಣ ರೈತರಿಗೆ ಅಷ್ಟೊಂದು ಉಪಯುಕ್ತಕಾರಿಯ. 24ನೇ ಪ್ರಶ್ನೆಗೆ ಹೋಗೋಣ. 2 ಅಂಕದ ಕಡೆ ಪ್ರಶ್ನೆ: ಬ್ಯಾಂಕ್ ಖಾತೆಯ ವಿಧಗಳನ್ನು ಹೆಸರಿಸಿ. ಮಕ್ಕಳೇ, ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ನಿಮಗೆ ಈಗಾಗಲೇ ಬಹು ಅಂಕೆಯ ಪ್ರಶ್ನೆಗಳಲ್ಲಿ ಇದಕ್ಕೆ ಉತ್ತರವನ್ನ ಕೊಟ್ಟು ಬಿಟ್ಟಿದ್ದಾರೆ. ಹಾಗಾಗಿ ಈ ಒಂದು ಪ್ರಶ್ನೆ ಬಂದು ನಿಮಗೆ ಬ್ಯಾಂಕ್ ವ್ಯವಹಾರಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. 4 ವಿಧಗಳು ಯಾವುದು ಅಂತ ನೋಡ್ತಾ ಹೋದ್ರೆ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆ. ಇದು ಬ್ಯಾಂಕ್ ವ್ಯವಹಾರಗಳು ಅನ್ನೋ ಒಂದು ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆಗೆ ಉತ್ತರ. ಇಲ್ಲಿಗೆ 2 ಅಂಕದ ಪ್ರಶ್ನೆಗಳು ಮುಕ್ತಾಯ ಆಯಿತು. ಈಗ 3 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಒಟ್ಟು 9 ಪ್ರಶ್ನೆಗಳಿರುತ್ತದೆ. 3 ಅಂಕಗಳು ಪ್ರತಿಯೊಂದಕ್ಕೂ 27 ಅಂಕಗಳು ಒಟ್ಟಾರೆಯಾಗಿ.
3 ಅಂಕದ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಅಂದ್ರೆ 25ನೇ ಪ್ರಶ್ನೆ. ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ರಾಜಶ್ರೀ ಎಂದು ಕರೆಯಲಾಗಿದೆ, ವಿವರಿಸಿ. ಉತ್ತರ: ನಾಲ್ವಡಿ ಕೃಷ್ಣರಾಜ ಒಡೆಯರು ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಕೇಂದ್ರವನ್ನ ಸ್ಥಾಪಿಸಿದರು. ಕೋಲಾರದ ಚಿನ್ನದ ಗಣಿಗೆ ಹಾಗೂ ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಮಾಡಿದರು. ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದುಗೊಳಿಸಿದರು. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ನೀಡಿದರು. ವಿದೇಶ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ನೀಡಲಾರಂಭಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದರು. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು 1905ರಲ್ಲಿ ಸ್ಥಾಪಿಸಿದರು. ಬೆಳಗೊಳದ ಹತ್ತಿರ ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಿದರು. ಮಾರಿ ಕಣಿವೆ ಜಲಾಶಯವನ್ನು ನಿರ್ಮಿಸಿದರು. ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಿದರು. ನ್ಯಾಯ ವಿಧೇಯಕ ಸಭೆಯನ್ನ ರಚಿಸಿದರು. ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ಕಾಗದದ ಕಾರ್ಖಾನೆ ಸ್ಥಾಪನೆ ಮಾಡಿದ್ರು. ಮಂಡ್ಯ ಸಕ್ಕರೆ ಕಾರ್ಖಾನೆ, ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ, ಬೆಂಗಳೂರಿನ ಸಾಬೂನು ಕಾರ್ಖಾನೆಗಳನ್ನು ಸ್ಥಾಪಿಸಿದರು. ಇವರ ಆಡಳಿತದಿಂದಾಗಿ ಮೈಸೂರು ಮಾದರಿ ರಾಜ್ಯ ಎಂದು ಹೆಸರನ್ನು ಪಡೆಯಿತು. ಮಹಾತ್ಮ ಗಾಂಧೀಜಿಯವರು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ರಾಜಶ್ರೀ ಅಂತ ಹೇಳಿ ಕರೆದಿದ್ದಾರೆ. ಮಕ್ಕಳೇ, ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಮತ್ತು ಮೈಸೂರಿನ ಒಡೆಯರು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂತ ಪ್ರಶ್ನೆಯಾಗಿದೆ. ಈ ಒಂದು 25ನೇ ಪ್ರಶ್ನೆಗೆ ಇಂಟರ್ನಲ್ ಚಾಯ್ಸ್ ಇದೆ. ಏನಪ್ಪಾ ಒಂದು ಇಂಟರ್ನಲ್ ಚಾಯ್ಸ್ ಪ್ರಶ್ನೆ ಅಂತ ನೋಡ್ತಾ ಹೋಗೋಣ. ಇದಕ್ಕೆ 25ನೇದಕ್ಕೆ ಚಾಯ್ಸ್ ಪ್ರಶ್ನೆ: ಡಚ್ಚರ ಅಧಿಕಾರವನ್ನು ಮಾರ್ತಾಂಡವರ್ಮನು ಹೇಗೆ ನಿಯಂತ್ರಿಸಿದನು ಎಂಬುದನ್ನು ವಿವರಿಸಿ. ಈ ಒಂದು ಪ್ರಶ್ನೆ ಇತಿಹಾಸ ವಿಭಾಗದ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂತಹ ಪ್ರಶ್ನೆಯಾಗಿದೆ. ಉತ್ತರ ನೋಡೋಣ. ವಯನಾಡಿನ ರಾಜ ಮಾರ್ತಾಂಡವರ್ಮನು 50,000 ಸೈನಿಕರ ಸೈನ್ಯವನ್ನು ಕಟ್ಟಿದನು. ಮೆಣಸು ಬೆಳೆಯುವ ಪ್ರದೇಶಗಳನ್ನು ತನ್ನ ವಶಕ್ಕೆ ಮಾಡಿಕೊಂಡನು, ಕೈವಶ ಮಾಡಿಕೊಂಡನು. ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ಸದೆಬಡಿಯಲು ರಣತಂತ್ರಗಳನ್ನು ಹೆಣೆದನು. ಸುತ್ತಮುತ್ತಲಿನ ಪಾಳೆಗಾರರು ಮತ್ತು ಸಂಸ್ಥಾನಿಕರನ್ನು ಡಚ್ಚರ ವಿರುದ್ಧ ನಿಲ್ಲಿಸಿದನು. 1741ರಲ್ಲಿ ತಿರುವಂಕೂರಿನ ಮೇಲೆ ಆಕ್ರಮಣ ಮಾಡಿದ ಡಚ್ ಸೇನೆಯನ್ನು ಮಾರ್ತಾಂಡವರ್ಮ ಸೋಲಿಸಿದನು. ಕೇರಳ ಮತ್ತು ತಮಿಳುನಾಡಿನಲ್ಲಿ ಮೆಣಸಿನ ವ್ಯಾಪಾರದಲ್ಲಿ ಹಕ್ಕನ್ನು ಸ್ಥಾಪಿಸಿದನು. ಅಲ್ಲದೆ ಡಚ್ಚರ ಹಿಡಿತದಲ್ಲಿದ್ದ ಬಂದರುಗಳನ್ನು ಮರಳಿ ಪಡೆಯುವಲ್ಲಿ ಯಶಸ್ವಿಯಾದನು. ಅಂತಿಮವಾಗಿ 1753ರಲ್ಲಿ ಡಚ್ ಪಡೆಗಳು ತಮ್ಮ ಅಧಿಕಾರವನ್ನು ತಿರುವಂಕೂರಿಗೆ ಒಪ್ಪಿಸಿ ಶರಣಾದನು. ಇಷ್ಟು 25ನೇ ಪ್ರಶ್ನೆಯ ಚಾಯ್ಸ್ ಪ್ರಶ್ನೆ. 26ನೇ ಪ್ರಶ್ನೆಗೆ ಹೋಗೋಣ. 26ನೇ ಪ್ರಶ್ನೆನಲ್ಲೂ ಕೂಡ ಚಾಯ್ಸ್ ಇದೆ. ಫಸ್ಟ್ ಚಾಯ್ಸ್ ನಂಬರ್ 1 ನೋಡ್ತಾ ಹೋಗೋಣ. ಭಾರತದಲ್ಲಿ ಅರಣ್ಯಗಳನ್ನು ಸಂರಕ್ಷಿಸುವುದು ಅಗತ್ಯವಾಗಿದೆ ಏಕೆ? ಈ ಒಂದು ಪ್ರಶ್ನೆ ಭಾರತದ ಅರಣ್ಯಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. 3 ಅಂಕದ ಪ್ರಶ್ನೆನಲ್ಲಿ ಇದು ಸ್ವಲ್ಪ ಇನ್ ಬಿಟ್ವೀನ್ ದ ಟೆಕ್ಸ್ಟ್ ಬುಕ್ ಬ್ಯಾಕ್ ಕ್ವಶನ್ ಅಲ್ಲೇ ಇದೆ, ಬಟ್ ಆದ್ರೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ಹೇಳ್ಬೋದು. ಹಾಗಾಗಿ ಇದಕ್ಕೆ ಉತ್ತರ ಹೀಗಿದೆ: ಯಾವುದೇ ಪ್ರದೇಶವು ಅನುಕೂಲಕರ ಪರಿಸರವನ್ನ ಹೊಂದಿರಲು 33% ಅರಣ್ಯ ಕ್ಷೇತ್ರವನ್ನು ಹೊಂದಿರಬೇಕೆಂದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಭಾರತವು ಹೊಂದಿರುವ ಅರಣ್ಯದ ವಿಸ್ತೀರ್ಣವು ದೇಶದ ಒಟ್ಟು ಕ್ಷೇತ್ರಕ್ಕೆ ಹೋಲಿಸಿದರೆ ಅತಿ ಕಡಿಮೆ ಇದೆ. ಭಾರತದಲ್ಲಿ ಅರಣ್ಯಗಳ ಕ್ಷೇತ್ರವು ನಿರಂತರವಾಗಿ ಇಳಿಮುಖವಾಗುತ್ತಿದೆ. ವ್ಯವಸಾಯದ ವಿಸ್ತರಣೆ, ಹೈನುಗಾರಿಕೆ, ರಸ್ತೆ ಮತ್ತು ರೈಲು ಮಾರ್ಗಗಳು, ನೀರಾವರಿ ಯೋಜನೆಗಳ ನಿರ್ಮಾಣ, ಕಾಡ್ಗಿಚ್ಚು, ಗಣಿಗಾರಿಕೆ ಮುಂತಾದವುಗಳಿಂದ ಅರಣ್ಯ ನಾಶವಾಗುತ್ತಿದೆ. ಆದ್ದರಿಂದ ಅರಣ್ಯಗಳನ್ನು ಸಂರಕ್ಷಿಸಬೇಕಾದುದು ಅತ್ಯಂತ ಮುಖ್ಯವಾಗಿದೆ. ಇದಕ್ಕೆ ಚಾಯ್ಸ್ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಅಗತ್ಯವಾಗಿದೆ ಏಕೆ? ಕೂಡ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ಹೇಳಬಹುದು. ಮಣ್ಣಿನ ಸವಕಳಿಯಿಂದ ಆಗ್ತಾ ಇರತಕ್ಕಂತ ಪರಿಣಾಮಗಳೇನಿದಾವೆ ಅದು ಉತ್ತರ ಆಗಿರುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ಭಾರತದ ಮಣ್ಣುಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂತ ಪ್ರಶ್ನೆ ಆಗಿದೆ. ಇದಕ್ಕೆ ಉತ್ತರ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ. ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತವೆ. ಜಲಾಶಯಗಳ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ. ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗುತ್ತವೆ. ಕೃಷಿ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತದೆ. ಇಷ್ಟು 26ನೇ 2 ಚಾಯ್ಸ್ ಪ್ರಶ್ನೆಗಳನ್ನ
ಡಿಸ್ಕಸ್ ಮಾಡಿದ್ದಾಯ್ತು. ಈಗ 27ನೇ ಪ್ರಶ್ನೆಗೆ ಹೋಗೋಣ. 27ನೇ ಪ್ರಶ್ನೆ ಇದಕ್ಕೂ ಕೂಡ ಚಾಯ್ಸ್ ಇದೆ. ಅದರಲ್ಲಿ ಚಾಯ್ಸ್ ನಂಬರ್ 1 ಯಾವುದು ಅಂತ ನೋಡೋಣ. ಸರ್ಕಾರವು ಹಲವು ಮೂಲಗಳಿಂದ ಆದಾಯವನ್ನು ಹೇಗೆ ಸಂಗ್ರಹಿಸುತ್ತದೆ? ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ಸಾರ್ವಜನಿಕ ಹಣಕಾಸು ಹಾಗೂ ಆಯ ವ್ಯಯ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂತ ಪ್ರಶ್ನೆ ಆಗಿದೆ. ಉತ್ತರ ಪ್ರತ್ಯಕ್ಷ ತೆರಿಗೆಗಳು, ಪರೋಕ್ಷ ತೆರಿಗೆಗಳು, ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ, ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ, ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ, ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ, ನಾಣ್ಯ ಮತ್ತು ಟಂಕಸಾಲೆಯಿಂದ ಬರುವ ಆದಾಯ, ವಿವಿಧ ರೀತಿಯ ಶುಲ್ಕಗಳು, ದಂಡಗಳು ಇತ್ಯಾದಿ. ಸೊ ಇದನ್ನು ಕೂಡ ಒಂದಷ್ಟು ಇನ್ ಬಿಟ್ವೀನ್ ದ ಟೆಕ್ಸ್ಟ್ ಬುಕ್ ಅಲ್ಲಿ ಎಲ್ಲವನ್ನು ಕೂಡ ಸೇರಿಸಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಅಂದ್ರೆ ಇಲ್ಲಿ ಸರ್ಕಾರ ಗಳಿಸ್ತಕ್ಕಂಥ ಹಲವು ಮೂಲಗಳ ಆದಾಯವನ್ನ ಪ್ರತಿ ಸರಿ ಏನಾಗ್ತಾ ಇತ್ತು, ಪರೋಕ್ಷ ತೆರಿಗೆಗಳನ್ನಷ್ಟೇ ಕೇಳ್ತಾ ಇದ್ರು ಅಥವಾ ಪ್ರತ್ಯಕ್ಷ ತೆರಿಗೆಗಳನ್ನಷ್ಟೇ ಕೇಳ್ತಾ ಇದ್ರು. ಆದ್ರೆ ಇಲ್ಲಿ ಸರ್ಕಾರ ಗಳಿಸ್ತಾ ಇರತಕ್ಕಂಥ ಎಲ್ಲಾ ಮೂಲಗಳನ್ನ ಉತ್ತರ ಬರಿಬೇಕಾಗ್ತದೆ. ಹಾಗಾಗಿ ಇದಕ್ಕೂ ಕೂಡ ತಯಾರಿಯನ್ನು ನಡೆಸಬೇಕಾಗುತ್ತೆ ಮಕ್ಕಳೇ. ಇದಕ್ಕೆ ಚಾಯ್ಸ್ ಪ್ರಶ್ನೆ ನೋಡ್ತಾ ಹೋಗೋಣ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಹೇಗೆ ಹಿರಿದಾಗಿದೆ? ಈ ಒಂದು ಪ್ರಶ್ನೆ ಮಕ್ಕಳೇ ಗ್ರಾಮೀಣ ಅಭಿವೃದ್ಧಿ ಅನ್ನೋ ಒಂದು ಪಾಠದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಉತ್ತರ ನೋಡ್ತಾ ಹೋಗೋಣ. ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವುದು, ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿಪಡಿಸುವುದು, ಉದ್ಯೋಗಾವಕಾಶಗಳನ್ನು ಒದಗಿಸುವುದು, ಕೃಷಿಗೆ ನೀರಾವರಿ ಸೌಲಭ್ಯ ಒದಗಿಸುವುದು, ಗೃಹ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುವುದು, ಬಡತನ ಮತ್ತು ನಿರುದ್ಯೋಗವನ್ನು ನಿವಾರಿಸುವುದು, ಗ್ರಾಮೀಣ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸುವುದು, ಅರ್ಹರಿಗೆ ಸರ್ಕಾರದ ಸೌಲಭ್ಯ ಒದಗಿಸುವುದು, ಸಾಮಾಜಿಕ ಕಲ್ಯಾಣ ಸೇವೆಗಳನ್ನು ಒದಗಿಸುವುದು. ಇಷ್ಟು 27ನೇ ಪ್ರಶ್ನೆ ಇರತಕ್ಕಂತ 2 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದಾಯ್ತು. 28ನೇ ಪ್ರಶ್ನೆಗೆ ಹೋಗೋಣ. 28ನೇ ಪ್ರಶ್ನೆ ಹೀಗಿದೆ. ಒಬ್ಬ ವ್ಯಕ್ತಿಯು ಉದ್ಯಮಿಯಾಗಿರಲು ಹೊಂದಿರಬೇಕಾದ ಲಕ್ಷಣಗಳು ಯಾವುವು ಅಂತ ಹೇಳಿ ಪ್ರಶ್ನೆ. ಈ ಒಂದು ಪ್ರಶ್ನೆ ಉದ್ಯಮಶೀಲತೆ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂತ ಪ್ರಶ್ನೆ ಆಗಿದೆ. ಸೊ ಹಾಗಾಗಿ ಪ್ರಶ್ನೆ ಉತ್ತರ ಏನು ಅಂತ ನೋಡ್ಬಿಡೋಣ. ಸೃಜನಾತ್ಮಕ, ಕ್ರಿಯಾತ್ಮಕ, ನಾಯಕತ್ವ, ಆತ್ಮವಿಶ್ವಾಸ, ವಚನಬದ್ಧತೆ, ಗುರಿ ಮುಟ್ಟುವಿಕೆ, ನಷ್ಟಭರಿತಕ್ಕೆ ಸಿದ್ಧ, ಪ್ರಚೋದನೆಯ ಸಾಧನೆ, ಸಮಸ್ಯೆಯ ಪರಿಹಾರ, ತಂಡವನ್ನ ಕಟ್ಟುವುದು, ಈ ಎಲ್ಲ ಅಂಶಗಳು ಲಕ್ಷಣಗಳು ಒಬ್ಬ ಉದ್ಯಮಿಯಾಗುವುದಕ್ಕೆ ಇರಬೇಕಾಗಿರತಕ್ಕಂಥ ಲಕ್ಷಣಗಳಾಗಿದ್ದಾವೆ. ಇದಕ್ಕೆ ಚಾಯ್ಸ್ ಪ್ರಶ್ನೆ ಯಾವುದು ಅಂತ ನೋಡೋಣ. ಚಾಯ್ಸ್ ಪ್ರಶ್ನೆ ಹೀಗಿದೆ. ಗ್ರಾಹಕ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಲು ಅನುಸರಿಸಬೇಕಾದ ವಿಧಾನಗಳೇನು? ಮಕ್ಕಳ ಈ ಒಂದು ಪ್ರಶ್ನೆ ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಉತ್ತರ ನೋಡ್ತಾ ಹೋಗೋಣ. ದೂರಿನ ಕೈಬರಹದ ಅಥವಾ ಬೆರಳಚ್ಚಿನ ಪ್ರತಿ, ದೂರು ಕೊಡುವವನ ಪೂರ್ಣ ವಿಳಾಸ, ವ್ಯಾಪಾರಿ ಅಥವಾ ಪೂರೈಕೆದಾರನ ಪೂರ್ಣ ಮಾಹಿತಿ, ಯಾವ ವಸ್ತುವಿನಿಂದ ನಷ್ಟವಾಗಿದೆ ಮತ್ತು ಅದರ ಬೆಲೆ, ವಸ್ತುವಿಗೆ ಸಂಬಂಧಪಟ್ಟ ರಸೀತಿ ಅಥವಾ ಬಿಲ್ಲು, ದೂರಿಗೆ ಯಾವುದೇ ನೋಂದಣಿ ಶುಲ್ಕ ಇರುವುದಿಲ್ಲ. ಇಷ್ಟು. ಮುಂದಿನ ಪ್ರಶ್ನೆಗೆ ಹೋಗೋಣ. 29ನೇ ಪ್ರಶ್ನೆ. ಸಹಾಯಕ ಸೈನ್ಯ ಪದ್ಧತಿಯ ಷರತ್ತುಗಳ್ಯಾವುವು? ಮಕ್ಕಳ ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಇತಿಹಾಸ ವಿಭಾಗದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಉತ್ತರ ಏನು ಅಂತ ನೋಡೋಣ. ದೇಶೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು, ಸೇನೆಯ ವೆಚ್ಚವನ್ನು ರಾಜ್ಯವೇ ಭರಿಸಬೇಕು, ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು, ರಾಜನು ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನು ನೇಮಿಸಿಕೊಳ್ಳಬೇಕು, ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ, ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು, ಕಂಪನಿಯು ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು. ಇಷ್ಟು. 30ನೇ ಪ್ರಶ್ನೆಗೆ ಹೋಗೋಣ. 30ನೇ ಪ್ರಶ್ನೆ. ವಿಶ್ವಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳಾವುವು? ಈ ಒಂದು ಪ್ರಶ್ನೆ ಜಾಗತಿಕ ಸಂಸ್ಥೆಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ, ರಾಜ್ಯಶಾಸ್ತ್ರದ ವಿಭಾಗದಿಂದ. ಉತ್ತರ ನೋಡೋಣ. ವಿಶ್ವ ಶಾಂತಿ ಮತ್ತು ಸುಭದ್ರತೆಯನ್ನು ಕಾಪಾಡುವುದು, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನ ಬೆಳೆಸುವುದು, ಮಾನವ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನು ಹೆಚ್ಚಿಸುವುದು, ಸಮಸ್ಯೆಗಳ ಪರಿಹಾರಕ್ಕೆ ಸಹಕಾರ ಪಡೆಯುವುದು, ನ್ಯಾಯ ಮತ್ತು ಒಡಂಬಡಿಕೆಗಳ ಷರತ್ತುಗಳಿಗೆ ಮನ್ನಣೆ ಒದಗಿಸುವುದು, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆಯ ಕೇಂದ್ರವಾಗಿ
ಕಾರ್ಯವನ್ನ ನಿರ್ವಹಿಸುವುದು. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ: ಭಾರತದಲ್ಲಿ ಬಾಲ್ಯ ವಿವಾಹ ಆಚರಣೆಗೆ ಕಾರಣಗಳನ್ನು ವಿವರಿಸಿ. ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ಸಮಾಜಶಾಸ್ತ್ರ ವಿಭಾಗದ ಸಾಮಾಜಿಕ ಸವಾಲುಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಉತ್ತರ: ಲಿಂಗ ತಾರತಮ್ಯ, ಶಿಕ್ಷಣ ಇಲ್ಲದಿರುವಿಕೆ, ಬಾಲ ಕಾರ್ಮಿಕತೆ, ಸಾರ್ವಜನಿಕರ ಅಸಹಕಾರ, ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ, ಮಕ್ಕಳ ಹಕ್ಕುಗಳ ದೋಷಪೂರಿತ ಅನುಷ್ಠಾನ, ಶಿಕ್ಷಣ ವ್ಯವಸ್ಥೆಯಲ್ಲಿ ಕಾನೂನುಗಳ ಅನುಷ್ಠಾನದ ಕೊರತೆ, ಮಕ್ಕಳ ಅಭಿವೃದ್ಧಿಯಲ್ಲಿ ಕಾರ್ಯಕ್ರಮಗಳ ಅಸಮರ್ಪಕ ಅನುಷ್ಠಾನ. ಇಷ್ಟು. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. 32ನೇ ಪ್ರಶ್ನೆ ಹೀಗಿದೆ: ಭಾರತದ ನೆರೆಯ ರಾಷ್ಟ್ರಗಳನ್ನು ಹೆಸರಿಸಿ. ಈ ಒಂದು ಪ್ರಶ್ನೆ ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ನೆರೆಯ ರಾಷ್ಟ್ರಗಳು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಮ್ಯಾನ್ಮಾರ್, ಬಾಂಗ್ಲಾದೇಶ, ಶ್ರೀಲಂಕಾ, ಮಾಲ್ಡೀವ್ಸ್. ಮಕ್ಕಳೇ, 3 ಅಂಕದ ಕಡೆಯ ಪ್ರಶ್ನೆ. ಭಾರತದ ಸಹಾಯವಿಲ್ಲದೆ 2ನೇ ಮಹಾಯುದ್ಧದಲ್ಲಿ ಬ್ರಿಟನ್ ಪ್ರಬಲ ರಾಷ್ಟ್ರವಾಗಿ ಯುದ್ಧ ಮಾಡಲು ಆಗುತ್ತಿರಲಿಲ್ಲ, ದೃಢೀಕರಿಸಿ. ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಅನ್ನೋ ಒಂದು ಪಾಠದಿಂದ ಆಯ್ಕೆ ಮಾಡಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಇದು ಕೂಡ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಅಪ್ಲೈಡ್ ಕ್ವಶನ್, ಇನ್ ಬಿಟ್ವೀನ್ ದ ಲೆಸನ್ ಅಂತಾನೆ ಹೇಳ್ಬೋದು. ಪಾಠದ ಮಧ್ಯ ಭಾಗದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಉತ್ತರ ನೋಡೋಣ. ಮಿತ್ರ ರಾಷ್ಟ್ರಗಳು ಯುದ್ಧದಲ್ಲಿ ಜಯಗಳಿಸಲು ಭಾರತೀಯ ಸಂಪನ್ಮೂಲಗಳನ್ನು ಮತ್ತು ಸಿಪಾಯಿಗಳು ಕೂಡ ಸಹಾಯಕವಾದವು. ಈ ಯುದ್ಧಕ್ಕಾಗಿ ಬ್ರಿಟನ್ ಭಾರತೀಯ ಕೃಷಿ ವಸ್ತುಗಳನ್ನು, ಕೈಗಾರಿಕಾ ಪದಾರ್ಥಗಳನ್ನು ಉಪಯೋಗಿಸಿಕೊಂಡಿತು. ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನು ಉತ್ಪಾದಿಸಲು ಆರ್ಡಿನೆನ್ಸ್ ಕಾರ್ಖಾನೆಗಳನ್ನು ಮೇಲ್ದರ್ಜೆಗೇರಿಸಿತು. ಹೊಸ ತಂತ್ರಗಾರಿಕೆಯನ್ನು ಅಳವಡಿಸಿಕೊಂಡಿತು. ಇದರಿಂದಾಗಿ ಭಾರತೀಯ ಸೇನೆಯು ಗುಣಾತ್ಮಕ ಮತ್ತು ದೊಡ್ಡ ಗಾತ್ರದ ಯುದ್ಧ ಸಾಮಗ್ರಿಗಳನ್ನು ಪಡೆದುಕೊಂಡಿತು. ಭಾರತೀಯ ಸೇನೆಯು ಜರ್ಮನಿಯ ಸೈನ್ಯವನ್ನ ಸೋಲಿಸುವುದರಲ್ಲಿ ಪ್ರಧಾನ ಪಾತ್ರ ವಹಿಸಿತು. ಹೀಗೆ ಭಾರತದ ಸಹಾಯವಿಲ್ಲದೆ 2ನೇ ಮಹಾಯುದ್ಧದಲ್ಲಿ ಬ್ರಿಟನ್ ಪ್ರಬಲ ರಾಷ್ಟ್ರವಾಗಿ ಯುದ್ಧ ಮಾಡಲು ಆಗುತ್ತದೆ. ಇಷ್ಟು 3 ಅಂಕದ ಪ್ರಶ್ನೆಗಳು. ಈಗ 4 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಒಟ್ಟು 4 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 4 ಅಂಕಗಳು, ಒಟ್ಟು 16 ಅಂಕಗಳು. 33ನೇ ಪ್ರಶ್ನೆ ಹೀಗಿದೆ: ಬ್ರಿಟಿಷರ ಭೂಕಂದಾಯ ನೀತಿಯು ಭಾರತದ ಕೃಷಿಯಲ್ಲಿ ಮಹತ್ತರ ಬದಲಾವಣೆಯನ್ನು ತಂದಿತು, ಸಮರ್ಥಿಸಿ. ಈ ಒಂದು ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇದಕ್ಕೆ ಉತ್ತರ ಏನು ಅಂತ ನೋಡೋಣ. ರೈತರನ್ನು ಶೋಷಿಸುವ ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು. ರೈತರು ವಿವಿಧ ಸಂಕಷ್ಟಗಳಿಗೆ ಒಳಗಾದರು. ಭೂಮಿ ಮಾರಾಟದ ವಸ್ತುವಾಯಿತು. ಭೂಮಿಯನ್ನು ಪರಭಾರೆ ಮಾಡಲು ಸಾಲ ಪಡೆಯಬಹುದಿತ್ತು. ಅನೇಕ ಜಮೀನ್ದಾರರು ಸಹ ಕಂದಾಯ ಸಲ್ಲಿಸುವುದಕ್ಕಾಗಿ ತಮ್ಮ ಜಮೀನನ್ನು ಪರಭಾರೆ ಮಾಡಿದರು. ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತು. ಕೈಗಾರಿಕೆಗಳಿಗೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನು ಬೆಳೆಯಬೇಕಾಯಿತು. ಇನ್ನು ಹಣದ ಲೇವಾದೇವಿಗಾರರು ಬಲಿಷ್ಠರಾಗತೊಡಗಿದ್ರು. ಈ ಒಂದು 4 ಅಂಕದ ಪ್ರಶ್ನೆಗೆ ಮೊದಲನೇ ಪ್ರಶ್ನೆಗೆ ಚಾಯ್ಸ್ ಇದೆ. ಆ ಒಂದು ಚಾಯ್ಸ್ ಪ್ರಶ್ನೆ ಯಾವುದು ಅಂತ ಹೇಳಿ ನೋಡೋಣ. ತೀವ್ರವಾದಿಗಳು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು, ಸಮರ್ಥಿಸಿರಿ. ಮಕ್ಕಳೇ, ಇಲ್ಲಿ ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ಸ್ವಾತಂತ್ರ್ಯ ಹೋರಾಟ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಅದಕ್ಕೆ ಇಲ್ಲಿ ನಾವು ಮೊದಲನೇದಾಗಿ ಬರಿಬೇಕಾಗಿರ್ತಕ್ಕಂಥದ್ದು ತೀವ್ರವಾದಿಗಳು ಅಂದ್ರೆ ಯಾರು. ತದನಂತರ ಅದರಲ್ಲಿ ಪ್ರಮುಖವಾಗಿ ಬಾಲ ಗಂಗಾಧರ್ ತಿಲಕ್ ಅವರ ಒಂದು ಪಾತ್ರವನ್ನ ವಿಶ್ಲೇಷಣೆ ಅಥವಾ ವಿವರಣೆ ಮಾಡಬೇಕಾಗತ್ತೆ. ತೀವ್ರವಾದಿಗಳಲ್ಲಿ ಅರವಿಂದೋ ಘೋಷ್, ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್ ಮತ್ತು ಬಾಲ ಗಂಗಾಧರ್ ತಿಲಕ್ ಪ್ರಮುಖರು. ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರೆಂದು ಕರೆದರು. ಮಂದಗಾಮಿಗಳ ಮೃದು ಧೋರಣೆಯನ್ನು ಟೀಕಿಸಿದರು. ಬ್ರಿಟಿಷರ ವಿರುದ್ಧ ತೀವ್ರವಾದ ನಿಲುವುಗಳನ್ನು ಪ್ರತಿಪಾದಿಸಿದರು. ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸಿದರು. ಬಂಗಾಳದ ವಿಭಜನೆಯನ್ನು ತೀವ್ರವಾಗಿ ವಿರೋಧಿಸಿದರು. ಸ್ವದೇಶಿ ಚಳುವಳಿಯನ್ನು ಆರಂಭಿಸಿದರು. ಸ್ವದೇಶಿ ಚಳುವಳಿಯನ್ನು ದೇಶದಾದ್ಯಂತ ಕೊಂಡೊಯ್ದರು. ಬ್ರಿಟಿಷರು 1911ರಲ್ಲಿ ಬಂಗಾಳ ವಿಭಜನೆಯನ್ನು ಹಿಂಪಡೆದರು. ತಿಲಕರು ಧಾರ್ಮಿಕ ಆಚರಣೆಗಳ ಮೂಲಕ
ಜನರನ್ನು ಸಂಘಟಿಸಿದರು. ತಿಲಕರು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುವೆ ಎಂದು ಘೋಷಿಸಿದರು. 35ನೇ ಪ್ರಶ್ನೆ ಹೀಗಿದೆ: ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸೈನಿಕ ಮತ್ತು ಆರ್ಥಿಕ ಕಾರಣಗಳನ್ನು ವಿವರಿಸಿ. 2 ಕಾರಣಗಳನ್ನ ವಿವರಿಸಬೇಕಾಗತ್ತೆ. ಈ ಒಂದು ಪ್ರಶ್ನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಅನ್ನೋ ಒಂದು ಪಾಠದಿಂದ ಬಂದಿರತಕ್ಕಂತ ಪ್ರಶ್ನೆಯಾಗಿದೆ. ಸೈನಿಕ ಕಾರಣಗಳು: ಸಾಗರೋತ್ತರ ಸೇವೆಗೆ ಸೈನಿಕರ ಒತ್ತಾಯ, ವೇತನ ಬಡ್ತಿಯಲ್ಲಿ ಭಾರತೀಯ ಸೈನಿಕರಿಗೆ ತಾರತಮ್ಯ, ಬ್ರಿಟಿಷ್ ವಶವಾದ ರಾಜ್ಯಗಳ ಸೈನಿಕರ ನಿರುದ್ಯೋಗ, ಭಾರತೀಯ ಸೈನಿಕರ ಶೋಚನೀಯ ಸ್ಥಿತಿ. ಇಷ್ಟು ಸೈನಿಕ ಕಾರಣಗಳಾದ್ರೆ ಆರ್ಥಿಕ ಕಾರಣಗಳು: ಭಾರತದ ಕರಕುಶಲ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು, ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳಾದರು, ಭಾರತದ ವಸ್ತುಗಳ ಮೇಲೆ ದುಬಾರಿ ಸುಂಕವನ್ನ ಹೇರಿದರು, ಗೃಹ ಕೈಗಾರಿಕೆಗಳು ಆರ್ಥಿಕ ಸಂಕಷ್ಟದಿಂದ ಶಿಥಿಲಗೊಂಡವು, ವಿಶೇಷವಾಗಿ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ನಶಿಸಿದವು, ಲಕ್ಷಾಂತರ ನೇಕಾರರು ನಿರುದ್ಯೋಗಿಗಳಾದರು, ಜಮೀನ್ದಾರರು ಶೋಷಿಸುತ್ತಿದ್ದರು, ತಾಲೂಕುದಾರರು ಕಂದಾಯ ವಸೂಲಿ ಹಕ್ಕನ್ನು ಹಿಂಪಡೆದರು, ಇನಾಂ ಆಯೋಗ ಇನಾಂ ಭೂಮಿಯನ್ನು ಹಿಂಪಡೆಯಿತು. ಇದರಿಂದಾಗಿ ಕೃಷಿಕರು ಆರ್ಥಿಕ ಸಂಕಷ್ಟ ಅನುಭವಿಸಿದರು. 36ನೇ ಪ್ರಶ್ನೆ: ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಸುಧಾರಣೆಗೆ ತೆಗೆದುಕೊಂಡ ಕ್ರಮಗಳನ್ನು ತಿಳಿಸಿ. ಈ ಒಂದು ಪ್ರಶ್ನೆ ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂತ ಪ್ರಶ್ನೆ ಆಗಿದೆ. ಉತ್ತರ ಏನು ಅಂತ ಹೇಳಿ ನೋಡೋಣ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ರಚನೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅನುಷ್ಠಾನ, ವರದಕ್ಷಿಣೆ ನಿಷೇಧ ಕಾಯ್ದೆಯ ಅನುಷ್ಠಾನ, ಸರ್ಕಾರಿ ಉದ್ಯೋಗದಲ್ಲಿ 33% ಮೀಸಲಾತಿ, ಸ್ಥಳೀಯ ಸಂಸ್ಥೆಗಳಲ್ಲಿ 33% ಮೀಸಲಾತಿ, ಮಹಿಳಾ ಆಯೋಗಗಳ ರಚನೆ, ಸ್ತ್ರೀ ಶಕ್ತಿ ಕಾರ್ಯಕ್ರಮದ ಅನುಷ್ಠಾನ, ಸ್ವ ಉದ್ಯೋಗಕ್ಕಾಗಿ ಸಾಲ ಮತ್ತು ಸಬ್ಸಿಡಿ ವ್ಯವಸ್ಥೆ. 37ನೇ ಪ್ರಶ್ನೆ ಕಡೆಯ ಪ್ರಶ್ನೆ, 4 ಅಂಕದ ಕಡೆಯ ಪ್ರಶ್ನೆ: ಭತ್ತದ ಬೇಸಾಯವು ಗೋಧಿ ಬೇಸಾಯಕ್ಕಿಂತ ಹೇಗೆ ಭಿನ್ನವಾಗಿದೆ? ಮಕ್ಕಳ, ಈ ಒಂದು ಪ್ರಶ್ನೆ ಭಾರತದ ಭೂ ಬಳಕೆ ಹಾಗೂ ಕೃಷಿ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಈ ಒಂದು ಪಾಠದಿಂದ ನಾವು ನಿರೀಕ್ಷೆ ಮಾಡಬಹುದಾಗಿರ್ತಕ್ಕಂಥ ಪ್ರಶ್ನೆಗಳು ಯಾವಿದ್ವು ಅಂತಂದ್ರೆ, ಕೃಷಿಯ ವಿಧಗಳು, ಕೃಷಿಯ ಪ್ರಾಮುಖ್ಯತೆ, ಇದನ್ನ ಕೇಳಬಹುದಾಗಿತ್ತು. ಆದರೆ ಇಲ್ಲಿ ಗೋಧಿ ಮತ್ತು ಭತ್ತದ ಬೇಸಾಯಕ್ಕಿರ್ತಕ್ಕಂಥ ಭಿನ್ನತೆಯನ್ನ ಕೊಟ್ಟಿದ್ದಾರೆ. ಉತ್ತರ ನೋಡ್ತಾ ಹೋಗೋಣ. ಭತ್ತದ ಬೇಸಾಯ ಇದು ಖಾರಿಫ್ ಬೆಳೆಯಾಗಿದೆ. 250 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಬೇಕಾಗುತ್ತೆ. 100 ರಿಂದ 200 ಸೆಂಟಿಮೀಟರ್ ವಾರ್ಷಿಕ ಮಳೆಯ ಅಗತ್ಯ ಇರುತ್ತೆ. ಮೆಕ್ಕಲು ಮಣ್ಣು ಮತ್ತು ಜೇಡಿ ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಗೋಧಿ ಬೆಳೆಗೆ ಹೋಗೋಣ. ಗೋಧಿ ಬೆಳೆಗೆ ಸಂಬಂಧಪಟ್ಟಂತೆ ಇದು ರಬಿ ಬೆಳೆಯಾಗಿದ್ದು 10 ಡಿಗ್ರಿಯಿಂದ 15 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶದ ಅವಶ್ಯಕತೆ ಇದಕ್ಕೆ ಬೇಕಾಗುತ್ತೆ. ಇನ್ನು 50 ರಿಂದ 70 ಸೆಂಟಿಮೀಟರ್ ವಾರ್ಷಿಕ ಮಳೆಯ ಅಗತ್ಯತೆ ಇರುತ್ತೆ. ಕಪ್ಪು ಮತ್ತು ಮರಳು ಮಿಶ್ರಿತ ಜೇಡಿ ಮಣ್ಣು ಸೂಕ್ತವಾಗಿರುತ್ತೆ. ಮಕ್ಕಳೇ, ಕಡೆಯದಾಗಿ ಭಾರತದ ನಕ್ಷೆಯನ್ನ ಬರೆದು ಅದರಲ್ಲಿ ಈ ಕೆಳಗಿನವುಗಳನ್ನ ಭಾರತದ ಭೂಪಟವನ್ನ ಬರೆದದ್ದಕ್ಕಾಗಿ 1 ಅಂಕ, ಆ 4 ಸ್ಥಳಗಳನ್ನ ಗುರುತಿಸಿದ್ದಕ್ಕಾಗಿ. ಈಗ ಮೊದಲನೇದಾಗಿ ಬಾಂಬೆ ಹೈ. ಸೊ ಇಲ್ಲಿದೆ ಆಪ್ಷನ್ ಎ, ಇದು ಬಾಂಬೆ ಹೈ. ಮಕ್ಕಳ, ಇದು ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಎರಡನೇದಾಗಿ ಗುವಾಹಟಿ, ಇದು ಭಾರತದ ಸಾರಿಗೆ ಮತ್ತು ಸಂಪರ್ಕ ಅನ್ನೋ ಒಂದು ಪಾಠದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸ್ಥಳ ಆಗಿದೆ. ಇನ್ನು ಸೇಲಂ, ತಮಿಳುನಾಡಿನಲ್ಲಿರ್ತಕ್ಕಂಥ ಸೇಲಂ, ಇದು ಭಾರತದ ಪ್ರಮುಖ ಕೈಗಾರಿಕೆಗಳು ಅನ್ನೋ ಒಂದು ಪಾಠದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಸ್ಥಳ ಆಗಿದೆ. ಇನ್ನು ಕೋರಮಂಡಲ ತೀರ ನೀವು ಗಮನಿಸ್ತಾ ಇರತಕ್ಕಂಥದ್ದು, ಇದು ಕೋರಮಂಡಲ ತೀರ ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಮಕ್ಕಳ, ಇಷ್ಟು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಉತ್ತರಗಳನ್ನ ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ವಿಶ್ಲೇಷಣೆಯನ್ನ ಮಾಡಿದ್ದೇವೆ. ಈ ಒಂದು ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗೆ ಅಥವಾ ಇದಕ್ಕೇನಾದ್ರೂ ನಿಮಗೆ ಡೌಟ್ಸ್ ಗಳಿದ್ರೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅವುಗಳನ್ನ ಸಾಲ್ವ್ ಮಾಡೋ ಒಂದು ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ಚಾನಲ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಬೈ ಬೈ.